Hi students, welcome to online video class of income tax. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. In last class we discussed about the syllabus of your income tax. ನಾವು ಹಿಂದಿನ ತರಗತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ಅದರಲ್ಲಿ ಬರುವಂತಹ ಒಟ್ಟು ಅಧ್ಯಾಯಗಳ ಬಗ್ಗೆ ನಾವು ಕಿರುಪರಿಚಯವನ್ನು ಮಾಡಿಕೊಂಡಿದ್ವಿ. ಆ್ಯಂಡ್ ಯು ಹ್ಯಾವ್ ಟು ಸ್ಟಡಿ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆ್ಯಸ್ ಹೌ ಯು ಸ್ಟಡಿ ದ ಅಕೌಂಟೆನ್ಸಿ ಇನ್ ಇಂಗ್ಲೀಷ್. ನೀವು ಯಾವ ರೀತಿಯಾಗಿ ಅಕೌಂಟೆನ್ಸಿಯನ್ನು ಇಂಗ್ಲೀಷಲ್ಲಿ ಅಭ್ಯಾಸ ಮಾಡ್ತೀರೋ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸನ್ನು ಕೂಡ ನೀವು ಇಂಗ್ಲೀಷಲ್ಲೇ ಅಭ್ಯಾಸ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ ಈಸ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್. Let me start the first chapter of income tax, that is introduction to income tax. It means how the income tax act was came into existence in India, and before this what are the different types of acts were practiced in India. ನಾವು ಈ ಅಧ್ಯಾಯದಲ್ಲಿ ಆದಾಯ ತೆರಿಗೆಯ ಕಾಯ್ದೆ ಯಾವಾಗ ಜಾರಿಗೆ ಬಂತು ಹಾಗೂ ಆ ಕಾಯ್ದೆ ಜಾರಿಗೆ ಬರುವುದಕ್ಕಿಂತ ಮುಂಚೆ ಯಾವೆಲ್ಲ ಇತರೆ ಕಾಯ್ದೆಗಳು ಜಾರಿಯಲ್ಲಿ ಇದ್ದವು ಅನ್ನುವುದರ ಬಗ್ಗೆ ಸಂಪೂರ್ಣ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಫಸ್ಟ್, ಹಿಸ್ಟರಿ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಬ್ರಿಟಿಷ್ ರೂಲ್ ಹ್ಯಾಸ್ ಇಂಟ್ರಡ್ಯೂಸ್ಡ್ ಇನ್ಕಮ್ ಟ್ಯಾಕ್ಸ್ ಇನ್ ದ ಇಯರ್ 1860. 1860ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಆಂಗ್ಲ ಕಾನೂನುಗಳು ಆದಾಯ ತೆರಿಗೆಯನ್ನು ಪರಿಚಯ ಮಾಡಿಕೊಡ್ತವೆ. ಇಟ್ ಬಿಕಮ್ ಅ ಪರ್ಮನೆಂಟ್ ಫೀಚರ್ ಆಫ್ ಟ್ಯಾಕ್ಸ್ ಸಿಸ್ಟಮ್ ಆಫ್ಟರ್ ಪಾಸಿಂಗ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1886. ಟಿಲ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1886 came into existence, the 1860s act has become a permanent feature to solve the problems of finance. It means the income tax act, the main object of income tax act is to control the financial problems. ಹಣಕಾಸಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಹಾಗೂ ನಿಯಂತ್ರಣದಲ್ಲಿಡುವಂತಹ ಪ್ರಮುಖ ಉದ್ದೇಶವನ್ನು ಈ ಆದಾಯ ತೆರಿಗೆಯು ಹೊಂದಿರುತ್ತೆ. This act remained in force until 1918 with various amendments. The Act of 1886 is in force till the new Income Tax Act came to existence in the year 1918. And this act has also undergone so many amendments. And this act is replaced by the Income Tax Act of 1922. 1918ರ ಆದಾಯ ತೆರಿಗೆಯ ಕಾಯ್ದೆಯು 1922ರ ನೂತನ ಆದಾಯ ತೆರಿಗೆಯ ಕಾಯ್ದೆ ಜಾರಿಗೆ ಬರುವವರೆಗೂ ಅಸ್ತಿತ್ವದಲ್ಲಿ ಇತ್ತು. And finally the Income Tax Act of 1961 came into existence in the year 1962 April 1st in India. ಅಂತಿಮವಾಗಿ ಭಾರತದಲ್ಲಿ 1961ರ ಆದಾಯ ತೆರಿಗೆಯ ಕಾಯ್ದೆಯು 1962ರಲ್ಲಿ ಏಪ್ರಿಲ್ 1ರಲ್ಲಿ ಜಾರಿಗೆ ಬರುತ್ತೆ. ಆ್ಯಂಡ್ ದಿಸ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್ ಟು ಹೋಲ್ ಆಫ್ ಇಂಡಿಯಾ. ಅದರ ಜೊತೆಗೆ ಈ ಆದಾಯ ತೆರಿಗೆಯ ಕಾಯ್ದೆಯು ಭಾರತದಾದ್ಯಂತ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯ ಆಗುತ್ತೆ. ಅಂಡರ್ಸ್ಟುಡ್? ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಇನ್ ದ ಇಯರ್ 1960 ದ ಬ್ರಿಟಿಷ್ ರೂಲ್ ಇಂಟ್ರಡ್ಯೂಸ್ಡ್ ಇನ್ಕಮ್ ಟ್ಯಾಕ್ಸ್ and this act as a measure to control the problems of finance. And again the new act was came into existence in the year 1886, and this act has also undergone so many amendments. And in the year 1918
the new Income Tax Act was came into existence, and this act also has gone under so many amendments, and which was replaced by the new Income Tax Act of 1922. Finally, the Income Tax Act of 1961 was came into existence in the year 1962 April 1st, and this act has applicable to whole of India, and the main objective of income tax is to regulate the financial activities and is to control the financial problems. ಭಾರತದಲ್ಲಿ ಅಂತಿಮವಾಗಿ ಆದಾಯ ತೆರಿಗೆ ಕಾಯ್ದೆಯು 1962 ಏಪ್ರಿಲ್ 1ರಂದು ಜಾರಿಗೆ ಬರುತ್ತೆ. ಅದರ ಜೊತೆಗೆ ಈ ಕಾಯ್ದೆಯು ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗುತ್ತೆ. ಹಾಗೂ ಆದಾಯ ತೆರಿಗೆ ಕಾಯ್ದೆಯ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಹಣಕಾಸಿಗೆ ಸಂಬಂಧಿಸಿದಂತೆ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ತೊಂದರೆಗಳನ್ನು ನಿವಾರಿಸುವಂತಹ ಉದ್ದೇಶವನ್ನು ಇದು ಹೊಂದಿರುತ್ತದೆ. So this is all about the history of income tax. Next, we will understand the meaning of income. What is income? Income is a money received especially on regular basis for work or through investments. It means ದುಡಿಮೆಗೆ ಪ್ರತಿಫಲವಾಗಿ ಅಥವಾ ಹೂಡಿಕೆಯ ಮೇಲೆ ನಿರಂತರವಾಗಿ ಪ್ರತಿಫಲವನ್ನು ಪಡೆಯುವುದು ಅಥವಾ ಹಣವನ್ನು ಪಡೆಯುವುದಕ್ಕೆ ನಾವು ಆದಾಯ ಅಂತ ಕರಿತೀವಿ. ಮೀನಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್. ಮೀನಿಂಗ್ ಆಫ್ ಇನ್ಕಮ್. Income may be defined as money received especially on regular basis for work or through investments. The income may be on the basis of work what we done or income earned on investments. The people can earn the money on the basis of investments, making investments in mutual funds or investing in banks or etc. So whatever the income is earned on work or investments is called as income. ದುಡಿಮೆಗೆ ಪ್ರತಿಫಲವಾಗಿ ಅಥವಾ ಹೂಡಿಕೆಗೆ ಪ್ರತಿಫಲವಾಗಿ ನಿರಂತರವಾಗಿ ಗಳಿಸಿದಂತಹ ಹಣವನ್ನು ನಾವು ಆದಾಯ ಅಂತ ಕರಿತೀವಿ. And next, meaning of tax. What is tax? Tax is a price paid by the citizen to the of the country to the government. Tax is the price paid by the citizen of the country to the government. Means the tax is payable by every person of country to the government. ತೆರಿಗೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿಯೊಬ್ಬ ಪ್ರಜೆಯು ಸರ್ಕಾರಕ್ಕೆ ಪಾವತಿ ಮಾಡಲೇಬೇಕಾದಂತಹ ಹಣವಾಗಿರುತ್ತದೆ ಅಥವಾ ಬೆಲೆಯಾಗಿರುತ್ತದೆ. ಟ್ಯಾಕ್ಸ್ ಈಸ್ ಅ ಪ್ರೈಸ್ ಪೇಡ್ ಬೈ ದ citizen. Means we are all the citizens of India and we have to pay the tax to the government, and the tax is revenue to the government, and it is very useful to the government to introduce that particular amount in many social activities. ಈ ತೆರಿಗೆಯು ಸರ್ಕಾರಕ್ಕೆ ಒಂದು ಆದಾಯದ ಮೂಲವಾಗಿದ್ದು ತೆರಿಗೆಯಿಂದ ಸಂಗ್ರಹಿಸಿದ ಹಣವನ್ನು ಸಮಾಜದ ಕಲ್ಯಾಣಕ್ಕಾಗಿ ಉಪಯೋಗಿಸುವಂತಹದ್ದು ಆಗಿರುತ್ತೆ. ಅಂದರೆ ನಾವು ಭಾರತದ ಪ್ರಜೆಗಳಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡಲೇಬೇಕಾಗಿರುತ್ತದೆ. ಅಂದರೆ ಪ್ರತಿಯೊಬ್ಬ ಪ್ರಜೆಯು ಸರ್ಕಾರಕ್ಕೆ ಪಾವತಿ ಮಾಡಬಹುದಾದಂತಹ ಹಣವನ್ನು ತೆರಿಗೆ ಎಂದು ಕರೆಯುತ್ತೇವೆ. Understood? Now tell me the meaning of income and tax. Income is money received especially on regular basis for work or through investments. The money may be earned by work, what we done, or through investments.
make earning money on the basis of investments in mutual funds or any investments in other depository bills or etc. ಯಾವುದೇ ಒಂದು ಕೆಲಸಕ್ಕೆ ಪ್ರತಿಫಲವಾಗಿ ಅಥವಾ ಹೂಡಿಕೆಗೆ ಪ್ರತಿಫಲವಾಗಿ ಗಳಿಸಿದಂತಹ ಹಣವನ್ನು ನಾವು ಆದಾಯ ಅಂತ ಕರಿತೀವಿ. and tax is the price paid by the citizen of the country to the government. ಪ್ರತಿಯೊಬ್ಬ ಪ್ರಜೆಯು ಸರ್ಕಾರಕ್ಕೆ ಪಾವತಿ ಮಾಡಲೇಬೇಕಾದಂತಹ ಬೆಲೆಯನ್ನು ಅಥವಾ ಹಣವನ್ನು ನಾವು ತೆರಿಗೆ ಅಂತ ಕರಿತೀವಿ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಸಿಟಿಜನ್ to pay the tax to the government, and tax is a revenue to the government, and government will use the particular amount to undertake the social activities in the country. ಸರ್ಕಾರಕ್ಕೆ ಇದು ಆದಾಯದ ಮೂಲವಾಗಿದ್ದು ಆ ಹಣವನ್ನು ಸಮಾಜದ ಕಲ್ಯಾಣಕ್ಕಾಗಿ ಬಳಸ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್ ಆಫ್ ಇನ್ಕಮ್ and meaning of tax. In next class we will discuss about the meaning of income tax, features of income tax and objectives of income tax and so on. ನಾವು ಮುಂದಿನ ತರಗತಿಯಲ್ಲಿ ಆದಾಯ ತೆರಿಗೆ ಎಂದರೇನು, ಆದಾಯ ತೆರಿಗೆಯ ಪ್ರಕಾರಗಳೇನು, ಆದಾಯ ತೆರಿಗೆದ ಲಕ್ಷಣಗಳು ಏನು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.